ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ನಿಮಗೆಲ್ಲ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ನಮಗೆ ಶಿವನ ದೇವಸ್ಥಾನ ಅಂದ ತಕ್ಷಣ ನಮಗೆ ಮೊದಲು ಜ್ಞಾಪಕಕ್ಕೆ ಬರೋದು ಶಿವನ ಲಿಂಗ ಅಥವಾ ಶಿವನ ಮೂರ್ತಿ. ಈಗ ನಾನು ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ಈ ಒಂದು ಶಿವನ ದೇವಸ್ಥಾನದಲ್ಲಿ ಒಂದು ವಿಶೇಷತೆ ಇದೆ ಮತ್ತು ಇದು ಪ್ರಪಂಚದಲ್ಲೂ ಎಲ್ಲೂ ಸಿಗುವುದಿಲ್ಲ ಇಂಥ ದೇವಸ್ಥಾನ. ಅದೇನಪ್ಪ ಅಂತಂದರೆ, ಶಿವ ಪಾರ್ವತಿ ದೇವಿಯ ಮಡಿಲಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುವ ಭಂಗಿಯಲ್ಲಿ ಇರುವ ಮೂರ್ತಿ ಈ ದೇವಸ್ಥಾನದಲ್ಲಿದೆ. ಈ ಅಪರೂಪದ ದೇವಸ್ಥಾನ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಸುರತಪಲ್ಲಿಯಲ್ಲಿ ಇದೆ. ಇದನ್ನು ಪಲ್ಲಿಕೊಂಡೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಕರೀತಾರೆ. ಈ ದೇವಸ್ಥಾನದ ಹಿಂದೆ ಒಂದು ಕಥೆ ಇದೆ. ಅದೇನಪ್ಪ ಅಂತಂದರೆ, ಈ ಸಮುದ್ರ ಮಂಥನದ ಸಮಯದಲ್ಲಿ ಶಿವ ವಿಷವನ್ನು ಕುಡಿತಾರೆ. ಆಗ ಅದು ಜಠರಕ್ಕೆ ಹೋಗಬಾರದೆಂದು ಪಾರ್ವತಿ ದೇವಿಯು ಅವರ ಗಂಟಲನ್ನು ಹಿಡಿದುಕೊಳ್ತಾರೆ. ಆಗ ಅದು ಜಠರಕ್ಕೆ ಹೋಗೋದಿಲ್ಲ. ಈ ಸಮುದ್ರ ಮಂಥನದ ನಂತರ ಶಿವ ಮತ್ತು ಪಾರ್ವತಿ ದೇವಿ ಕೈಲಾಸದ ಕಡೆಗೆ ಹೊರಡಲು ಆರಂಭಿಸುತ್ತಾರೆ. ಆಗ ಮಧ್ಯದಲ್ಲಿ ಮಹಾದೇವನಿಗೆ ತಲೆ ಸುತ್ತಿದ ಹಾಗೆ ಆಗುತ್ತದೆ. ಆಗ ಈ ಪಲ್ಲಿಕೊಂಡೇಶ್ವರ ಎಂಬ ಸ್ಥಳದಲ್ಲಿ ತಾಯಿ ಪಾರ್ವತಿ ದೇವಿಯ ಮಡಿಲಲ್ಲಿ ಮಹಾದೇವ ವಿಶ್ರಾಂತಿಯನ್ನು ಪಡೆಯುತ್ತಾರೆ. ಈ ಸ್ಥಳದ ಮಹಿಮೆ ನಾರತ ವಿಜಯನಗರ ಸಾಮ್ರಾಜ್ಯದ ಅರಸರು ಈ ದೇವಸ್ಥಾನವನ್ನು ಕಟ್ಟಿಸುತ್ತಾರೆ. ಸ್ನೇಹಿತರೆ, ನೀವೇನಾದರೂ ಚಿತ್ತೂರು ಕಡೆಗೆ ಹೋದರೆ ತಪ್ಪದೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಶಿವನ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಮತ್ತೆ ಹೊಸ ವಿಷಯದೊಂದಿಗೆ ಸಿಗ್ತೀವಿ. ಅಲ್ಲಿವರೆಗೆ ನಮಸ್ಕಾರ.